ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 971 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 29 ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಯುನೆಸ್ಕೋದ ವಿಶ್ವ ಜೀವಗೋಳ ಮೀಸಲು ಜಾಲದಲ್ಲಿ ಭಾರತದ ಎಷ್ಟು ಜೀವಗೋಳ ಮೀಸಲು ಪ್ರದೇಶಗಳನ್ನು ಸೇರಿಸಲಾಗಿದೆ? ಹೌ ಮೆನಿ ಬಯೋಸ್ಪಿಯರ್ ರಿಸರ್ವ್ಸ್ ಫ್ರಮ್ ಇಂಡಿಯಾ ಆರ್ ನೌ ಇನ್ಕ್ಲೂಡೆಡ್ ಇನ್ ಯುನೆಸ್ಕೋಸ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಬಯೋಸ್ಪಿಯರ್ ರಿಸರ್ವ್ಸ್, ಜೀವಗೋಳ ಮೀಸಲು ಪ್ರದೇಶಗಳು ಅಂತ ಹೇಳ್ತೇವೆ. ಸೊ ಈ ಒಂದು ಜೀವಗೋಳ ಮೀಸಲು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಶನ್ ಏನು ಅಂದರೆ, ಇದನ್ನ ಆಯಾ ರಾಷ್ಟ್ರಗಳು ಕೂಡ ಡಿಕ್ಲೇರ್ ಮಾಡಬಹುದಾಗಿರುತ್ತೆ. ಅಂಡ್ ಡಿಕ್ಲೇರ್ ಮಾಡಿರ್ತಕ್ಕಂಥ ಒಂದು ಪ್ರದೇಶಗಳನ್ನ ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಲಾಗುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದ ವತಿಯಿಂದ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿರ್ತಕ್ಕಂಥ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಗಳ ಸಂಖ್ಯೆ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಷ್ಟು ದಿನ 12 ಇತ್ತು, ಈಗ ಒಂದನ್ನ ಸೇರಿಸಿರುವ ಕಾರಣದಿಂದ ಈಗ ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಆಗಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ಗಳು ನಮ್ಮ ಭಾರತ ದೇಶದಿಂದ 13 ಆಗಿರುತ್ತೆ. ಹಾಗಿದ್ರೆ ಈಗ ಹೊಸದಾಗಿ ಸೇರಿಸಿರ್ತಕ್ಕಂಥ ಯುನೆಸ್ಕೋ ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂದ್ರೆ ಇಲ್ಲಿರ್ತಕ್ಕಂಥ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಕೋಲ್ಡ್ ಡೆಸರ್ಟ್ ಏನಿದೆ, ಸೊ ಇದನ್ನ ಈಗ ಯುನೆಸ್ಕೋ ಬಯೋಸ್ಪಿಯರ್ ರಿಸರ್ವ್ ನ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಒಟ್ಟು 18+1 ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಯಾಕೆ ನಾನು 18+1 ಅಂತ ಬರ್ದಿದ್ದೀನಿ ಅಂದ್ರೆ, ಈ 18 ಆಕ್ಚುಲಿ ನೋಟಿಫೈ ಆಗಿರುತ್ತೆ, ಅಂದ್ರೆ ಅಧಿಸೂಚನೆಗೊಂಡಿರುತ್ತೆ. ಒಂದನ್ನ ಮಾತ್ರ ನಾವು ಫಸ್ಟ್ ಪ್ರೈವೇಟ್ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳ್ತೇವೆ. ಇದನ್ನ 2024ರಲ್ಲಿ ಘೋಷಣೆ ಮಾಡಲಾಗಿರುತ್ತೆ, ಬಟ್ ಇದನ್ನ ಇನ್ನೂ ಕೂಡ ಅಧಿಕೃತವಾಗಿ ನೋಟಿಫೈ ಮಾಡಲಾಗಿರೋದಿಲ್ಲ. ಅದ್ಯಾವುದು ಅನ್ನೋದನ್ನ ನಾನು ಮುಂದೆ ಹೇಳ್ತೇನೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈಗ ಒಟ್ಟು 18+1 ಬಯೋಸ್ಪಿಯರ್ ರಿಸರ್ವ್ಸ್ ಇರುತ್ತೆ. ಸೊ ಅದರಲ್ಲಿ ಯುನೆಸ್ಕೋ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು ಎಷ್ಟು ಅಂದ್ರೆ 13 ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ಈಗ ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಈಗ 13ನೇ ಬಯೋಸ್ಪಿಯರ್ ರಿಸರ್ವ್ ಅಂದ್ರೆ ಯುನೆಸ್ಕೋ ರೆಕಗ್ನೈಸ್ ಮಾಡಿರ್ತಕ್ಕಂಥ 13ನೇ ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂದ್ರೆ ಕೋಲ್ಡ್ ಡೆಸರ್ಟ್, ಅದು ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ ಆಗಿರುತ್ತೆ. ಸೊ ಅದಾದ ನಂತರ ನಂದಾದೇವಿ, ಇದು ಉತ್ತರಾಖಂಡದಲ್ಲಿ ಬರ್ತಕ್ಕಂಥದ್ದು. ಅದಾದ್ಮೇಲೆ ಗುಜರಾತ್ ನಲ್ಲಿ ಬರ್ತಕ್ಕಂಥ ಕಚ್ ಬಯೋಸ್ಪಿಯರ್ ರಿಸರ್ವ್ ಆಗಿರುತ್ತೆ. ಸೊ ಅದಾದ್ಮೇಲೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ 2 ಪಚ್ಮರ್ಹಿ ಮತ್ತೆ ಪನ್ನಾ, ಇವೆರಡೂ ಕೂಡ ಬಯೋಸ್ಪಿಯರ್ ರಿಸರ್ವ್ಸ್ ಆಗಿರುತ್ತೆ. ಅದಾದ್ಮೇಲೆ ಮಧ್ಯಪ್ರದೇಶದ ಅಚಾಂಕಮರ್ ಮತ್ತೆ ಅಮರಕಂಟಕ್ ಆಗಿರುತ್ತೆ. ನಮ್ಮ ಕರ್ನಾಟಕದ ನೀಲಗಿರಿ ಬಯೋಸ್ಪಿಯರ್, ಇದು ಕೂಡ ಯುನೆಸ್ಕೋ ವತಿಯಿಂದ ಅದು ರೆಕಗ್ನೈಸ್ ಆಗಿರುತ್ತೆ. ಸೊ ತಮಿಳುನಾಡು ಮತ್ತು ಕೇರಳದ ಅಗಸ್ತ್ಯಮಲ, ಅದಾದ್ಮೇಲೆ ತಮಿಳುನಾಡಿನ ಗಲ್ಫ್ ಆಫ್ ಮನ್ನಾರ್, ಆಂಧ್ರ ಪ್ರದೇಶದ ಶೇಷಾಚಲಂ, ಒಡಿಶಾದ ಸಿಮ್ಲಿಪಲ್, ವೆಸ್ಟ್ ಬೆಂಗಾಲ್ನ ಸುಂದರ್ಬಾನ್ಸ್, ಮೇಘಾಲಯದ ನೋಕ್ರೆಕ್ ಮತ್ತೆ ಅರುಣಾಚಲ್ ಪ್ರದೇಶದ ದಿಹಾಂಗ್ ಮತ್ತೆ ದಬಾಂಗ್, ಅಸ್ಸಾಂನ ಮಾನಸ್ ದಿಬ್ರು ಸೈಕೋವಾ ಮತ್ತೆ ಸಿಕ್ಕಿಂನ ಇದು ಕಾಂಚನಜುಂಗ ಏನಿರುತ್ತೆ. ಸೊ ಇವೆಲ್ಲ ಕೂಡ ಟೋಟಲಿ ನಮ್ಮ ಭಾರತ ದೇಶದಿಂದ ರೆಕಗ್ನೈಸ್ ಆಗಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ಸ್ ಆಗಿರುತ್ತೆ. ಇದರಲ್ಲಿ 13 ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಿರ್ತಕ್ಕಂಥ ಪ್ಲೇಸಸ್ ಯಾವುದು ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ದಿಸ್ ಇಸ್ ದ ಮ್ಯಾಪ್. ಸೊ ಇದು ಈ ಮ್ಯಾಪ್ ಅಲ್ಲಿ ನಾನು ಪ್ರೀವಿಯಸ್ ಮ್ಯಾಪ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಟೋಟಲ್ ಒಟ್ಟು ಬಯೋಸ್ಪಿಯರ್ ರಿಸರ್ವ್ಸ್ ಆಗಿರುತ್ತೆ. ಈ ಮ್ಯಾಪ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಆಗಿರ್ತಕ್ಕಂಥ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದು ಕೋಲ್ಡ್ ಡೆಸರ್ಟ್, ಇದು ಹಿಮಾಚಲ್ ಪ್ರದೇಶದಲ್ಲಿರೋದು, ಇತ್ತೀಚೆಗೆ ಅದು ರೆಕಗ್ನೈಸ್ ಆಗಿರುತ್ತೆ. ಎರಡನೇದು ಉತ್ತರಾಖಂಡದಲ್ಲಿರ್ತಕ್ಕಂಥ ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್, ಅದಾದ್ಮೇಲೆ ಸಿಕ್ಕಿಂನಲ್ಲಿರ್ತಕ್ಕಂಥ ಈ ಕಾಂಚನಜುಂಗ ಬಯೋಸ್ಪಿಯರ್ ರಿಸರ್ವ್, ಮೇಘಾಲಯದಲ್ಲಿರ್ತಕ್ಕಂಥ ನೋಕ್ರೆಕ್, ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಸುಂದರ್ಬಾನ್ಸ್, ಅದಾದ್ಮೇಲೆ ಒಡಿಶಾದಲ್ಲಿರ್ತಕ್ಕಂಥ ಸಿಮ್ಲಿಪಲ್, ದೆನ್ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಮನ್ನಾರ್ ಕೊಲ್ಲಿ, ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿರ್ತಕ್ಕಂಥ ಗ್ರೇಟ್ ನಿಕೋಬಾರ್ ಅಂಡಮಾನ್ ದ್ವೀಪಗಳು, ಅದಾದ್ಮೇಲೆ ಅಗಸ್ತ್ಯಮಲೈ, ಇದು ತಮಿಳುನಾಡು ಮತ್ತು ಕೇರಳಗೆ ಸಂಬಂಧಪಟ್ಟಂತೆ ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದ ನೀಲಗಿರಿ, ಅಂದ್ರೆ ನೀಲಗಿರಿ ಅಂತಕ್ಕಂಥದ್ದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ 3 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ ಆಗಿರುತ್ತೆ. ಸೊ ಅದಾದ್ಮೇಲೆ
ಅಚಾಂಕಮರ್ ಅಮರಕಂಟಕ್ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶಕ್ಕೆ ಸೇರಿರುತ್ತೆ. ಸೊ ಪಚ್ಮರ್ಹಿ ಮತ್ತೆ ಪನ್ನಾ ಇವೆರಡು ಕೂಡ ಮಧ್ಯಪ್ರದೇಶಕ್ಕೆ ಸೇರಿರುತ್ತೆ. ಸೊ ಒಟ್ಟು ಈ 13 ಈಗ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ನಮ್ಮ ಭಾರತ ದೇಶದ ವತಿಯಿಂದ ಯುನೆಸ್ಕೋ ರೆಕಗ್ನೈಸ್ ಮಾಡಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ಸ್ ಗಳ ಪಟ್ಟಿಯಲ್ಲಿ ಈ 13 ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಅಫಿಷಿಯಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು ಯಾವುದು ಅಂದ್ರೆ ಕೋಲ್ಡ್ ಡೆಸರ್ಟ್ ಆಗಿರುತ್ತೆ. ಇದು ನಮ್ಮ ಭಾರತ ದೇಶದ 13th ಬಯೋಸ್ಪಿಯರ್ ರಿಸರ್ವ್ ದಟ್ ಈಸ್ ಬೀನ್ ರೆಕಗ್ನೈಸ್ಡ್ ಬೈ ಯುನೆಸ್ಕೋ ರೆಕಗ್ನೈಸ್ ಮಾಡಿರ್ತಕ್ಕಂಥ 13ನೇ ಬಯೋಸ್ಪಿಯರ್ ರಿಸರ್ವ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದರ ಪ್ರಮುಖ ಅಂಶಗಳು ಅಂದ್ರೆ ಈ ಒಂದು ಕೋಲ್ಡ್ ಡೆಸರ್ಟ್ ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ ಏನು ಅಂದ್ರೆ ಫಸ್ಟ್ ಅದರ ಲೊಕೇಶನ್, ಅದಿರ್ತಕ್ಕಂಥ ಸ್ಥಳ ಗೊತ್ತಿರಬೇಕಾಗಿರುತ್ತೆ. ಸೊ ಕೋಲ್ಡ್ ಡೆಸರ್ಟ್ ಇರ್ತಕ್ಕಂಥದ್ದು ಹಿಮಾಚಲ ಪ್ರದೇಶ ಅಂತ ನಮಗೆ ಸ್ಟೇಟ್ ಗೊತ್ತಾಗಿದೆ. ಬಟ್ ಯಾವ ಜಿಲ್ಲೆ ಅಂದ್ರೆ ಲಾಹೌಲ್ ಸ್ಪಿತಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಬಯೋಸ್ಪಿಯರ್ ರಿಸರ್ವ್ ಆಗಿರುತ್ತೆ. ಸೊ ಇದರ ಎತ್ತರದ ವ್ಯಾಪ್ತಿ ಆಲ್ಟಿಟ್ಯೂಡ್ ರೇಂಜ್ ಎಷ್ಟಿರುತ್ತೆ ಅಂದ್ರೆ 3300ರಿಂದ 6600 ಮೀಟರ್ ಸಿ ಲೆವೆಲ್ ಇಂದ ಎತ್ತರವಾಗಿರ್ತಕ್ಕಂಥ ಒಂದು ಬಯೋಸ್ಪಿಯರ್ ರಿಸರ್ವ್ ಆಗಿರುತ್ತೆ. ಸೊ ಇದರ ಒಟ್ಟು ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ 7770 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣವನ್ನ ಹೊಂದಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ 732 ವ್ಯಾಸ್ಕುಲಾರ್ ಪ್ಲಾಂಟ್ ಸ್ಪೀಶೀಸ್ ಇರುತ್ತೆ. ಅಂದ್ರೆ 732 ಝೈಲಮ್ ಮತ್ತು ಫ್ಲೋಯಮ್ ಅನ್ನ ಹೊಂದಿರತಕ್ಕಂಥ ಒಂದು ನಾಳಿನ ಅಂಗಾಂಶಗಳನ್ನ ಹೊಂದಿರತಕ್ಕಂಥ ಸಸ್ಯ ಪ್ರಭೇದಗಳನ್ನ ಹೊಂದಿರುತ್ತೆ. ಸೊ ಆಕ್ಚುಲಿ ಬಯೋಸ್ಪಿಯರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡ್ಲಿಕ್ಕೆ ಇದೇ ಒಂದು ಕ್ರೈಟೀರಿಯಾ ಇರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ವ್ಯಾಸ್ಕುಲಾರ್ ಪ್ಲಾಂಟ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾನದಂಡವಾಗಿರುತ್ತೆ. ಸೊ ಈ ಒಂದು ಮಾನದಂಡಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 732 ಝೈಲಮ್ ಮತ್ತು ಫ್ಲೋಯಮ್ ಅನ್ನ ಹೊಂದಿರತಕ್ಕಂಥ ಸಸ್ಯ ಪ್ರಭೇದಗಳನ್ನ ಒಳಗೊಂಡಿರುತ್ತೆ. ಸೊ ಇದರಲ್ಲಿ 30 ಎಂಡೆಮಿಕ್ ಆಗಿರುತ್ತೆ. ಎಂಡೆಮಿಕ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಪ್ರಭೇದಗಳಾಗಿರುತ್ತೆ. ಸೊ ಬೇರೆಲ್ಲೂ ಕೂಡ ಕಂಡು ಬರದ ಪ್ರಭೇದಗಳನ್ನ ನಾವು ಎಂಡೆಮಿಕ್ ಅಂತ ಹೇಳ್ತೇವೆ. ಸೊ 157 ನಿಯರ್ ಎಂಡೆಮಿಕ್ಸ್ ಆಗಿರುತ್ತೆ. ಅಂದ್ರೆ ಸ್ಥಳೀಯಕ್ಕೆ ಹತ್ತಿರವಾಗಿರ್ತಕ್ಕಂಥ 157 ಸ್ಪೀಸೀಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಪ್ರಮುಖವಾದ ಫಾನಾ ಪ್ರಾಣಿ ಸಂಕುಲವನ್ನ ನಾವು ನೋಡೋದಾದ್ರೆ ಸ್ನೋ ಲೆಪರ್ಡ್ ಹಿಮಚಿರತೆ, ಹಿಮಾಲಯನ್ ಐಬೆಕ್ಸ್, ಬ್ಲೂ ಶೀಪ್, ಹಿಮಾಲಯನ್ ಉಲ್ಫ್ ಮತ್ತೆ ಗೋಲ್ಡನ್ ಈಗಲ್ ಇಲ್ಲಿರ್ತಕ್ಕಂಥ ಪ್ರಮುಖ ಪ್ರಾಣಿ ಸಂಕುಲವಾಗಿರ್ತವೆ. ಸೊ ಇಂಡಿಜಿನಸ್ ಪ್ರಾಕ್ಟೀಸಸ್ ಇಲ್ಲಿ ಕೆಲವೊಂದು ಅಭ್ಯಾಸಗಳು ಸ್ಥಳೀಯವಾಗಿರುತ್ತೆ. ಆ ಅಭ್ಯಾಸಗಳು ಯಾವುದು ಅಂತ ನಾವು ನೋಡೋದಾದ್ರೆ ಟಿಬೇಟಿಯನ್ ಅರ್ಬಲ್ ಮೆಡಿಸಿನ್ಗಳು ಅಂದ್ರೆ ಈ ಒಂದು ಗಿಡಮೂಲಿಕೆ ಔಷಧಗಳು ಅಲ್ಲಿ ತುಂಬಾ ಪ್ರಾಕ್ಟೀಸ್ ಅಲ್ಲಿ ಇರುತ್ತೆ. ಬುದ್ಧಿಸ್ಟ್ ಮೊನಾಸ್ಟಿಕ್ ಟ್ರೆಡಿಷನ್ಸ್ ಅಂದ್ರೆ ಬೌದ್ಧ ಸನ್ಯಾಸಿ ಸಂಪ್ರದಾಯಗಳು ಕೂಡ ಸೊ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಪ್ರಮುಖ ಅಭ್ಯಾಸಗಳಾಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂದ್ರೆ 12,000 ಜನ ಮಾತ್ರ. ಅವರು ಕೂಡ ತುಂಬಾ ಸ್ಕ್ಯಾಟರ್ಡ್ ವಿಲೇಜಸ್ ಗಳಲ್ಲಿ ಅಥವಾ ಚೆದುರಿದ ಹಳ್ಳಿಗಳಲ್ಲಿ ಒಟ್ಟು 12,000ದಷ್ಟು ನಿವಾಸಿಗಳನ್ನ ಈ ಪ್ರದೇಶ ಹೊಂದಿರುತ್ತೆ. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ಪ್ರೊಟೆಕ್ಟೆಡ್ ಝೋನ್ಸ್ ಅಥವಾ ಸಂರಕ್ಷಿತ ಪ್ರದೇಶಗಳು ಯಾವುದು ಅಂದ್ರೆ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಕೈಬರ್ ಚಂದ್ರತಾಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಈ ಒಂದು ಪ್ರದೇಶದ ಒಳಗಡೆ ಇರತಕ್ಕಂಥ ಪ್ರೊಟೆಕ್ಟೆಡ್ ಏರಿಯಾಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಇದು ಯಾಕೆ ನಮಗೆ ಮುಖ್ಯವಾಗುತ್ತೆ? ಸೊ ಈ ಒಂದು ಬಯೋಸ್ಪಿಯರ್ ಏನಿದೆ ಫಸ್ಟ್ ಹೈ ಆಲ್ಟಿಟ್ಯೂಡ್ ಕೋಲ್ಡ್ ಡೆಸರ್ಟ್ ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂಥ ಮೊಟ್ಟ ಮೊದಲ ಜೀವಗೋಳ ಪ್ರದೇಶ ಈಗ ಯುನೆಸ್ಕೋ ವತಿಯಿಂದ ರೆಕಗ್ನಿಷನ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ರೆಕಗ್ನೈಸ್ಡ್ ಫಾರ್ ಬ್ಯಾಲೆನ್ಸಿಂಗ್ ಫ್ರಜೈಲ್ ಇಕೋಸಿಸ್ಟಮ್ ಕನ್ಸರ್ವೇಷನ್ and community led sustainable development. So you should remember that ಬಯೋಸ್ಪಿಯರ್ ರಿಸರ್ವ್ ಅಂದ್ರೇನೆ ಕಾನ್ಸೆಪ್ಟ್. ಸೊ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿಗೂ ಕೂಡ ಪ್ರಾಮುಖ್ಯತೆಯನ್ನ ಕೊಡಬೇಕಾಗಿರುತ್ತೆ. ಅಲ್ಲಿರ್ತಕ್ಕಂಥ ಜನರ ವಾಸಕ್ಕೂ ಕೂಡ ಪ್ರಾಮುಖ್ಯತೆಯನ್ನ ಕೊಡಬೇಕಾಗಿರುತ್ತೆ. ಸೊ ಇವೆರಡನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳ್ತೇವೆ. ಸೊ ಈ ಒಂದು ಕೋಲ್ಡ್ ಡೆಸರ್ಟ್ ಅಲ್ಲೂ ಕೂಡ ಈ ಕಮ್ಯುನಿಟಿ ಲೆಡ್ ಕನ್ಸರ್ವೇಷನ್ ಅಂತಕ್ಕಂಥದ್ದು ಇರುವ ಕಾರಣದಿಂದ ಇದಕ್ಕೆ ಬಯೋಸ್ಪಿಯರ್ ರಿಸರ್ವ್ ಅಂತ ರೆಕಗ್ನಿಷನ್ ಅನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ರೆಕಗ್ನಿಷನ್ ಏನಿದೆ ಗ್ಲೋಬಲಿ ಅಂದ್ರೆ ಜಾಗತಿಕವಾಗಿ ಒಟ್ಟು 26 ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ಈಗ ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಅದರಲ್ಲಿ ನಮ್ಮ ಭಾರತ ದೇಶದ್ದು ಕೂಡ ಒಂದಾಗಿರುತ್ತೆ. ಅಂಡ್ ಈ ಒಂದು ಹೈಯೆಸ್ಟ್ ನಂಬರ್ ಇದುವರೆಗೂ ಅವರು ಒಂದು ವರ್ಷದಲ್ಲಿ ಅಧಿಕ ಸಂಖ್ಯೆಯ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಮಾಡಿರ್ತಕ್ಕಂಥದ್ದು 26 ಒಂದೇ ವರ್ಷದಲ್ಲಿ ಇದೇ ಹೈಯೆಸ್ಟ್ ನಂಬರ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಈ ಒಂದು
ಕಾನ್ಸೆಪ್ಟ್ ಅನ್ನ, ಯುನೆಸ್ಕೋ ಅಡಿಯಲ್ಲಿ ಈ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳ್ತೇವೆ. ಅಂದ್ರೆ ಜೀವಗೋಳ ಮೀಸಲು ಪ್ರದೇಶದ ವಿಶ್ವ ಜಾಲ ಅಂತ ಕರಿತೇವೆ. ಸೊ ಇದಕ್ಕೆ ನಮ್ಮ ಭಾರತ ದೇಶದ ತಾಣಗಳನ್ನ ಸೇರಿಸುತ್ತಿರುವ ಕಾರಣದಿಂದ ಅದಕ್ಕೆ ನಾವು ಇಂಡಿಯಾಸ್ ಅಂತ ಸೇರಿಸ್ತೇವೆ. ಭಾರತದ ಒಂದು ಜಾಲ ಇದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ MAB ಪ್ರೋಗ್ರಾಮ್ ಅಂತ ಹೇಳ್ತೇವೆ. MAB ಅಂದ್ರೆ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಮನುಷ್ಯ ಮತ್ತು ಜೀವಗೋಳ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಡೆಸಿಗ್ನೇಷನ್ ಅನ್ನ ನೀಡಲಾಗುತ್ತೆ. ಸೊ ನಾನು ಮುಂಚೆನೆ ಹೇಳಿದ್ದೆ, ಇಲ್ಲಿ ಕೇವಲ ವನ್ಯಜೀವಿಗಳಿಗೆ ಮಾತ್ರವಲ್ಲ, ಅಲ್ಲಿರ್ತಕ್ಕಂಥ ಸಮುದಾಯಗಳಿಗೂ ಕೂಡ ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೆ ಅಂತ. ಸೊ ಅದನ್ನೇ ನಾವು ಮ್ಯಾನ್ ಅಂಡ್ ಬಯೋಸ್ಪಿಯರ್ ಅಂತ ಹೇಳ್ತೇವೆ. ಸೊ ಮನುಷ್ಯ ಮತ್ತು ಜೀವಗೋಳ ಮೀಸಲು ಎರಡಕ್ಕೂ ಕೂಡ ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಏನಿರುತ್ತೆ, ಸೊ ಅದರ ಅಡಿಯಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ನೆಟ್ವರ್ಕ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಆಬ್ವಿಯಸ್ಲಿ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದ್ರೆ ಸುಸ್ಥಿರವಾದ ಅಭಿವೃದ್ಧಿಯನ್ನ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಪ್ರದೇಶಗಳಲ್ಲಿ ನಮ್ಮ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಒಂದು ಚಟುವಟಿಕೆಗಳನ್ನ ಮಾಡಬಾರ್ದು. ಅದನ್ನೇ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ ಸೈಂಟಿಫಿಕ್ ರಿಸರ್ಚ್ ಅಥವಾ ವೈಜ್ಞಾನಿಕ ಸಂಶೋಧನೆಯನ್ನ ಕೂಡ ಉತ್ತೇಜನ ಮಾಡ್ತಕ್ಕಂಥ ಸೊ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳ್ತೇವೆ. ಸೊ ಆಸ್ ಆಫ್ 2025 2025 ವೇಳೆಗೆ ಸೊ ಪ್ರಪಂಚದಾದ್ಯಂತ 785 ಬಯೋಸ್ಪಿಯರ್ ರಿಸರ್ವ್ಸ್ ಇರುತ್ತೆ. ಸೊ ಇವೆಲ್ಲ ಕೂಡ 142 ಕಂಟ್ರೀಸ್ 142 ರಾಷ್ಟ್ರಗಳಲ್ಲಿ 785 ಬಯೋಸ್ಪಿಯರ್ ರಿಸರ್ವ್ಸ್ ಇರುತ್ತೆ. ಸೊ ನಮ್ಮ ಒಂದು ಪ್ಲಾನೆಟ್ ಸರ್ಫೇಸ್ ಏನಿರುತ್ತೆ, ನಮ್ಮ ಒಂದು ಗ್ರಹದ ಮೇಲ್ಮೈ ಏನಿರುತ್ತೆ, ಅದರ ಒಟ್ಟು 5% ಆಫ್ ದಿ ಕಾಂಟ್ರಿಬ್ಯೂಷನ್ ಅಥವಾ 5% ಒಂದು ಪ್ರದೇಶವನ್ನ ಈ ಬಯೋಸ್ಪಿಯರ್ ರಿಸರ್ವ್ಸ್ ನ ರೀತಿಯಲ್ಲಿ ಕಾಪಾಡ್ತಾ ಇರ್ತಕ್ಕಂಥದ್ದನ್ನ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ವಾಟ್ ಈಸ್ ಇಂಡಿಯಾಸ್ ಕಾಂಟ್ರಿಬ್ಯೂಷನ್, ಭಾರತ ದೇಶದ ಕೊಡುಗೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ 18 ನೋಟಿಫೈ ಅಧಿಸೂಚನೆ ಮಾಡಲಾಗಿರುತ್ತೆ, ಒಂದನ್ನ ಮಾತ್ರ ಘೋಷಣೆ ಮಾಡಲಾಗಿರುತ್ತೆ. ಆ ಒಂದು ಯಾವುದು ಅಂದ್ರೆ, ಸೊ ಅದನ್ನ ನಾವು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಬಯೋಸ್ಪಿಯರ್ ಅಂತ ಹೇಳ್ತೇವೆ. ಅಂದ್ರೆ ಭಾರತ ದೇಶದ ಮೊದಲ ಖಾಸಗಿ ಜೀವಗೋಳ ಮೀಸಲು, ಬಿಕಾಸ್ ಇದನ್ನ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥವ್ರು ಖಾಸಗಿಯವರಾಗಿರೋದ್ರಿಂದ ಫಸ್ಟ್ ಪ್ರೈವೇಟ್ ಬಯೋಸ್ಪಿಯರ್ ಅಂತ ಹೇಳ್ತೇವೆ. ಸೊ ಅದರ ಹೆಸರು ನೆನ್ಪಿಟ್ಕೊಳ್ಳಿ, ರಾಜಾಜಿ ರಗಾಟಿ ಬಯೋಸ್ಪಿಯರ್ ಅಂತ ಹೇಳ್ತೇವೆ. ಸೊ ಇದು ಉತ್ತರಾಖಂಡದಲ್ಲಿರ್ತಕ್ಕಂಥ ಒಂದು ಬಯೋಸ್ಪಿಯರ್ ರಿಸರ್ವ್ ಆಗಿರುತ್ತೆ. ಸೊ ಇದನ್ನು ಸೇರಿಸ್ಕೊಂಡ್ರೆ 19 ಆಗುತ್ತೆ, ಬಟ್ ನೋಟಿಫೈ ಆಗಿರ್ತಕ್ಕಂಥದ್ದು 18 ಈಗ ಅಧಿಸೂಚಿತವಾಗಿರ್ತಕ್ಕಂಥ ಜೀವಗೋಳ ಮೀಸಲುಗಳಾಗಿರುತ್ತೆ. ಅದರಲ್ಲಿ ಯುನೆಸ್ಕೋ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು 13 ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಯಾವ್ಯಾವ ಜೀವಗೋಳ ಮೀಸಲುಗಳು ಅಂತ ನಾನು ಆಲ್ರೆಡಿ ಮ್ಯಾಪ್ ಅಲ್ಲಿ ತೋರಿಸಿದ್ದೇನೆ, ಬಟ್ ಇಲ್ಲಿ ಅದು ನೋಟಿಫೈ ಆಗಿರ್ತಕ್ಕಂಥ ಇಯರ್ಸ್ ಅನ್ನ ನಾವು ಮೆನ್ಷನ್ ಮಾಡಿರ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀಲಗಿರಿ ಕವರ್ಸ್ ತಮಿಳುನಾಡು, ಕೇರಳ, ಕರ್ನಾಟಕ. ಸೊ ಇದು ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಯುನೆಸ್ಕೋಗೆ ಸೇರಿಕೊಂಡಿರ್ತಕ್ಕಂಥದ್ದು 2000ನೇ ಇಸ್ವಿಯಲ್ಲಿ ಯುನೆಸ್ಕೋಗೆ ಸೇರಿಸಲಾಗಿರುತ್ತೆ. ಗಲ್ಫ್ ಆಫ್ ಮನ್ನಾರ್ ತಮಿಳುನಾಡಿಗೆ ಸಂಬಂಧಪಟ್ಟಂತೆ 2001ರಲ್ಲಿ ಸೇರಿಸಲಾಗಿರುತ್ತೆ. ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್ 2001, ನಂದಾದೇವಿ ಉತ್ತರಾಖಂಡ್ 2004. ಸೊ ಅದಾದ್ಮೇಲೆ ನೋಕ್ರೆಕ್ ಮೇಘಾಲಯ 2009, ಪಚ್ಮರ್ಹಿ ಮಧ್ಯಪ್ರದೇಶ 2009, ಸಿಮ್ಲಿಪಲ್ ಒಡಿಶಾ 2009, ಅಚಾಂಕಮರ್ ಅಮರಕಂಟಕ್ ಛತ್ತೀಸ್ಗಢ ಮಧ್ಯಪ್ರದೇಶ್ 2012 ಅಲ್ಲಿ ಯುನೆಸ್ಕೋ ರೆಕಗ್ನೈಸ್ ಮಾಡಲಿರುತ್ತೆ. ಸೊ ಗ್ರೇಟ್ ನಿಕೋಬಾರ್ ಅಂಡಮಾನ್ ಮತ್ತು ನಿಕೋಬಾರ್ 2013, ಅಗಸ್ತ್ಯ ಮಲೈ ಕೇರಳ ಮತ್ತು ತಮಿಳುನಾಡು 2016ರಲ್ಲಿ, ಪನ್ನಾ ಮಧ್ಯಪ್ರದೇಶ 2020, ಕಾಂಚನಜಂಗಾ ಸಿಕ್ಕಿಂ 2018ರಲ್ಲಿ, ಕೋಲ್ಡ್ ಡೆಸರ್ಟ್ ಈಗ ಹಿಮಾಚಲ ಪ್ರದೇಶದಿಂದ 2025ರಲ್ಲಿ ಇದನ್ನ ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡಲಾಗಿರುತ್ತೆ. ಹಾಗಿದ್ರೆ ಗ್ಲೋಬಲ್ ಸಿಗ್ನಿಫಿಕೆನ್ಸ್ ಏನು, ಜಾಗತಿಕ ಮಹತ್ವ, ಇದರಿಂದ ಆಗ್ತಕ್ಕಂಥ ಗ್ಲೋಬಲ್ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಲಿವಿಂಗ್ ಲ್ಯಾಬೊರೇಟರಿ ಅಂತ ಕರಿತೇವೆ. ಅಂದ್ರೆ ಜೀವಂತವಾಗಿರ್ತಕ್ಕಂಥ ಪ್ರಯೋಗಾಲಯಗಳು ಅಂತ ಹೇಳಲಾಗುತ್ತೆ. ಸೊ ಬಿಕಾಸ್ ಅದನ್ನ ಕ್ಲೈಮೇಟ್ ರೆಸಿಲಿಯನ್ಸ್, ಇಂಡಿಜಿನಸ್ ನಾಲೆಜ್ ಮತ್ತೆ ಸಸ್ಟೈನಬಲ್ ಲೈವ್ಲಿಹುಡ್ ಅಂದ್ರೆ ಈ ಹವಾಮಾನ ಸ್ಥಿತಿ ಸ್ಥಾಪಕತ್ವ, ಸ್ಥಳೀಯ ಜ್ಞಾನ ಮತ್ತು ಸುಸ್ಥಿರ ಜೀವನೋಪಾಯಕ್ಕಾಗಿ ಇದನ್ನ ಜೀವಂತ ಪ್ರಯೋಗಾಲಯ ಅಂತ ಇದನ್ನ ಹೇಳಲಾಗುತ್ತೆ. ಸೊ ಯಾವ್ದನ್ನ ಲಿವಿಂಗ್ ಲ್ಯಾಬೊರೇಟರಿ ಅಂತ ಕರೀತಾರೆ ಅಂತ ಕೇಳಿದ್ರೆ ನಿಮ್ಗೆ ಬಯೋಸ್ಪಿಯರ್ ರಿಸರ್ವ್ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಹೊಸ ಅಧ್ಯಯನದ ಪ್ರಕಾರ ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಬಾಲ್ಯ ವಿವಾಹಗಳಲ್ಲಿ ತೀವ್ರ ಇಳಿಕೆ ಕಂಡು ಬಂದಿದೆ. ಬಾಲಕಿಯರಲ್ಲಿ ಈ ಇಳಿಕೆ ಎಷ್ಟು?
According to a new study, Karnataka has recorded a sharp decline in child marriages over past 3 years. The decline among girls was ಅಂದ್ರೆ ಕಳೆದ 3 ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಸಂಖ್ಯೆಗಳು ಬಹಳಷ್ಟು ಕಡಿಮೆ ಆಗಿದೆ. ಸೊ ಬಾಲ್ಯ ವಿವಾಹ ಅಂದ್ರೆ ಅಲ್ಲಿ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಕೂಡ ಅರ್ಲಿ ಅಂದ್ರೆ ಆ ಒಂದು ಕಾನೂನಿಗಿಂತ ಮುಂಚೆ ಅವರು ಮದುವೆ ಆದ್ರೆ ಅದನ್ನ ಅರ್ಲಿ ಮ್ಯಾರೇಜ್ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ಬಾಲಕಿಯರಲ್ಲಿ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಲಕಿಯರಲ್ಲಿ ಈ ಒಂದು ಚೈಲ್ಡ್ ಮ್ಯಾರೇಜ್ ಅಂತಕ್ಕಂಥದ್ದು ಕಳೆದ 3 ವರ್ಷಗಳಲ್ಲಿ 55% ಕಡಿಮೆ ಆಗಿರುತ್ತೆ. ಸೊ ಇದು ನಿಮ್ಮ ಎಸ್ಸೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವಿಮೆನ್ ಎಂಪವರ್ಮೆಂಟ್ ಅಥವಾ ವಿಮೆನ್ ರಿಲೇಟೆಡ್ ಅಥವಾ ಸೋಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಏನೇ ಒಂದು ಎಸ್ಸೆ ಕೇಳಿದಾಗ ಸೊ ಇದನ್ನ ಕಂಪಲ್ಸರಿ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಇದನ್ನ ನಾವು ಶಾರ್ಪೆಸ್ಟ್ ಡಿಕ್ಲೇನ್ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಅತ್ಯಂತ ತೀಕ್ಷ್ಣವಾಗಿ ಈ ಒಂದು ಕುಸಿತ ಕಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅಮಾಂಗ್ ಗರ್ಲ್ಸ್ 55% ರಿಡ್ಯೂಸ್ ಆಗಿರುತ್ತೆ. ಅಮಾಂಗ್ ಬಾಯ್ಸ್ 88% ಕಡಿಮೆ ಆಗಿರುತ್ತೆ. ಅಂದ್ರೆ ಹುಡುಗರಲ್ಲಿ 88%, ಹುಡುಗಿಯರಲ್ಲಿ ಅಥವಾ ಬಾಲಕಿಯರಲ್ಲಿ 55% ಬಾಲ್ಯ ವಿವಾಹಗಳು ಕಡಿಮೆ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಇವರ ವತಿಯಿಂದ ನೀಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಒಂದು ಸ್ಟಡಿ ಅಧ್ಯಯನವನ್ನ ಮಾಡ್ತಾರೆ. ಆ ಅಧ್ಯಯನಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಟಿಪ್ಪಿಂಗ್ ಪಾಯಿಂಟ್ ಟು ಝೀರೋ ಎವಿಡೆನ್ಸ್ ಟುವರ್ಡ್ಸ್ ಅ ಚೈಲ್ಡ್ ಮ್ಯಾರೇಜ್ ಫ್ರೀ ಇಂಡಿಯಾ. ಸೊ ಟಿಪ್ಪಿಂಗ್ ಪಾಯಿಂಟ್ ಟು ಝೀರೋ ಎವಿಡೆನ್ಸ್ ಟುವರ್ಡ್ಸ್ ಚೈಲ್ಡ್ ಮ್ಯಾರೇಜ್ ಫ್ರೀ ಇಂಡಿಯಾ ಅಂತಕ್ಕಂಥ ಒಂದು ಅಧ್ಯಯನದ ಆಧಾರದ ಮೇಲೆ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಇವರು ನಡೆಸಿರ್ತಕ್ಕಂಥ ಒಂದು ಅಧ್ಯಯನದ ಪ್ರಕಾರ ಸೊ ಈ ಒಂದು ಅಂಕಿ ಅಂಶಗಳನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಡಿಕ್ಲೇನ್ ಆಗ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ ಕರ್ನಾಟಕ ಬಿಕೇಮ್ ದಿ ಫಸ್ಟ್ ಸ್ಟೇಟ್ ಟು ಕ್ರಿಮಿನಲೈಸ್ ಎಂಗೇಜ್ಮೆಂಟ್ಸ್ ಇನ್ವಾಲ್ವ್ಡ್ ಇನ್ ಮೈನರ್ಸ್. ಅಂದ್ರೆ ಈ ಒಂದು ಅಪ್ರಾಪ್ತ ವಯಸ್ಕರನ್ನ ಒಳಗೊಂಡ ಈ ಒಂದು ನಿಶ್ಚಿತಾರ್ಥಗಳು ಮದುವೆ ಮಾಡ್ತಕ್ಕಂಥದ್ದಾಗ್ಲಿ ಅರ್ಲಿ ಮ್ಯಾರೇಜ್ ಆಗ್ತಕ್ಕಂಥದ್ದಾಗ್ಲಿ ಅಥವಾ ಆ ತರ ನೇಮಿಂಗ್ ಮಾಡ್ತಕ್ಕಂಥದ್ದಾಗ್ಲಿ ನಮ್ಮ ಕರ್ನಾಟಕ ಅದನ್ನ ಅಪರಾಧೀಕರಣ ಮಾಡಿರ್ತಕ್ಕಂಥ ಮೊದಲ ರಾಜ್ಯವಾಗಿ ನಮ್ಮ ಕರ್ನಾಟಕವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಏನಿರ್ತಾರೆ ದೇ ಆರ್ ಆಥರೈಸ್ ಟು ರಿಜಿಸ್ಟರ್ ಮ್ಯಾರೇಜಸ್. ಅಂದ್ರೆ ಮದುವೆಗಳನ್ನ ನೋಂದಣಿ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀಡಲಾಗಿರುತ್ತೆ. ಸೊ ಇದರಿಂದ ಆಗಿರ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ 2000 ಚೈಲ್ಡ್ ಮ್ಯಾರೇಜಸ್ ಇನ್ 2021 2021ರಲ್ಲಿ 2000ದಷ್ಟು ಬಾಲ್ಯ ವಿವಾಹಗಳನ್ನ ಈ PDOಗಳ ಒಂದು ಕಾರಣದಿಂದ ಕಡಿಮೆ ಮಾಡಲಾಗಿರುತ್ತೆ. ಸೊ ಅದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಇಂಟರ್ವೆನ್ಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಚೈಲ್ಡ್ ವೆಲ್ಫೇರ್ ಕಮಿಟೀಸ್ ಮತ್ತೆ ಹೆಲ್ಪ್ ಲೈನ್ ಗಳನ್ನ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಯೂಸ್ಡ್ ಮೋರ್ ದನ್ ಪೊಲೀಸ್ ಸ್ಟೇಷನ್ಸ್ ಟು ರಿಪೋರ್ಟ್ ಅಂಡ್ ಇಂಟರ್ವೆನ್. ಅಂದ್ರೆ ಕೇವಲ ಪೊಲೀಸ್ ಸ್ಟೇಷನ್ ಗಳಿಗೆ ಹೋಗ್ಬೇಕಂತ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿಯ ಒಂದು ಮಕ್ಕಳ ಕಲ್ಯಾಣ ಸಮಿತಿಗಳು ಮತ್ತೆ ಸಹಾಯವಾಣಿಗಳನ್ನ ಪ್ರಾರಂಭ ಮಾಡುವ ಕಾರಣದಿಂದ ಸೊ ಈ ಒಂದು ಬಾಲ್ಯ ವಿವಾಹಗಳನ್ನ ತಡೆಗಟ್ಟಲಾಗಿರುತ್ತೆ. ಅಂಡ್ ಅವೇರ್ನೆಸ್ ಕ್ಯಾಂಪೇನ್ಸ್ ಅಂದ್ರೆ ಜಾಗೃತಿ ಅಭಿಯಾನಗಳು 92% ಆಫ್ ದಿ ಚೈಲ್ಡ್ ಮ್ಯಾರೇಜಸ್ ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಅಭಿಯಾನಗಳನ್ನ ಮಾಡುವ ಕಾರಣದಿಂದ ಸೊ ಹೆಚ್ಚು ಪರಿಣಾಮಕಾರಿಯಾಗಿ ಪರಿಣಮಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ದೇರ್ ಇಸ್ ಅ ಚಾಲೆಂಜ್, ಸವಾಲುಗಳಿದೆ. ಆ ಸವಾಲು ಏನು ಅಂದ್ರೆ ಸೋಷಿಯಲ್ ಸ್ಟಿಗ್ಮಾ 79% ಸಾಮಾಜಿಕ ಕಳಂಕ. ಅಂದ್ರೆ ಇದನ್ನ ನಾವು ಹೇಳ್ಕೊಂಡ್ರೆ ಹೇಗಾಗುತ್ತೆ, ಪೊಲೀಸ್ಗೆ ರಿಪೋರ್ಟ್ ಮಾಡಿದ್ರೆ ಹೇಗಾಗುತ್ತೆ ಅಂತಕ್ಕಂಥ ಒಂದು ಹಿಂಜರಿಕೆ ಇರ್ತಕ್ಕಂಥದ್ದು. ಲ್ಯಾಕ್ ಆಫ್ ಅವೇರ್ನೆಸ್, ಇನ್ನೂ ಕೂಡ ಅವೇರ್ನೆಸ್ ಕ್ಯಾಂಪ್ಸ್ ಅನ್ನ ಮಾಡಿದ್ರು ಕೂಡ 62% ಜನರಿಗೆ ಇನ್ನೂ ಕೂಡ ಕಾನೂನಿನ ಬಗ್ಗೆ ಅರಿವಿರೋದಿಲ್ಲ. ಅರ್ಲಿ ಮ್ಯಾರೇಜಸ್ ಇಂದ ಆಗ್ತಕ್ಕಂಥ ಒಂದು ತೊಂದರೆಗಳ ಬಗ್ಗೆ ಅವರಿಗೆ ಅರಿವಿರೋದಿಲ್ಲ. ಸೊ ಇದು ಈ ಪ್ರಸ್ತುತವಾಗಿ ಕೂಡ ಇರ್ತಕ್ಕಂಥ ಒಂದು ಚಾಲೆಂಜ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅಪಾರ್ಟ್ ಫ್ರಮ್ ಕರ್ನಾಟಕ ಯಾವ ರಾಜ್ಯಗಳಲ್ಲಿ ಒಂದು ಚೈಲ್ಡ್ ಮ್ಯಾರೇಜ್ ಅಂತಕ್ಕಂಥದ್ದು ತುಂಬಾ ಡಿಕ್ಲೇನ್ ಆಗಿದೆ, ಅದರಲ್ಲೂ ಕೂಡ ನಾವು ಬಾಲಕಿಯರ ಪರ್ಸೆಂಟೇಜ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಅಸ್ಸಾಂನಲ್ಲಿ ಕಳೆದ 3 ವರ್ಷಗಳಲ್ಲಿ 84% ಅಷ್ಟು ಚೈಲ್ಡ್ ಮ್ಯಾರೇಜಸ್ ಕಡಿಮೆ ಆಗಿರುತ್ತೆ. ಅಸ್ಸಾಂನಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನಿಜೂತ್ ಮೈನಾ 2.0 ಸ್ಕೀಮ್ ಅನ್ನ ಮಾಡಿರ್ತಾರೆ. ಅದ್ರ ಜೊತೆಗೆ FIR ಮಾಡ್ತಕ್ಕಂಥದ್ದು, ಅರೆಸ್ಟ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನ ಕೈಗೊಂಡಿರುವ ಕಾರಣದಿಂದ 88%
ಕಡಿಮೆ ಆಗಿರುತ್ತೆ. ಮಹಾರಾಷ್ಟ್ರದಲ್ಲಿ 70% ಕಡಿಮೆ ಆಗಿರುತ್ತೆ. ಮೇಜರ್ಲಿ ಡ್ಯೂ ಟು ಅವೇರ್ನೆಸ್ ಅಥವಾ ಜಾಗೃತಿ ಅಭಿಯಾನಗಳು ಇದಕ್ಕೆ ಕಾರಣವಾಗಿರುತ್ತೆ. ಸೊ ಬಿಹಾರ್ನಲ್ಲಿ 70%, ರಾಜಸ್ಥಾನದಲ್ಲಿ 66% ಅಷ್ಟು ಈ ಒಂದು ಗರ್ಲ್ ಚೈಲ್ಡ್ ಮ್ಯಾರೇಜ್ ಕಡಿಮೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಈ ಮಾನ್ಸೂನ್ ನಲ್ಲಿ ಯಾವ ಸ್ಥಳವು 9,000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುವ ಮುಖಾಂತರ ಭಾರತದಲ್ಲಿಯೇ ಅತಿ ಹೆಚ್ಚು ತೇವ ಪ್ರದೇಶವಾಗಿದೆ? ಸೊ ವಿಚ್ ಪ್ಲೇಸ್ ಹ್ಯಾಸ್ ರೆಕಾರ್ಡೆಡ್ ಮೋರ್ ದೆನ್ 9,000 millimeters ಆಫ್ ರೈನ್ಫಾಲ್ ದಿಸ್ ಮಾನ್ಸೂನ್, ಬಿಕಮಿಂಗ್ ದ ವೆಟೆಸ್ಟ್ ಇನ್ ಇಂಡಿಯಾ? ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ವರ್ಷ ಅತ್ಯಂತ ಅಧಿಕ ಮಳೆಯನ್ನ ಪಡೆಯುವ ಮುಖಾಂತರ ಅತ್ಯಂತ ಹೆಚ್ಚಿನ ತೇವಯುತ ಪ್ರದೇಶವಾಗಿ ಯಾವುದನ್ನ ಡಿಕ್ಲೇರ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಮ್ಹಿನಿ ಘಾಟ್. ಇದು ಬರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಸೊ ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ತಮ್ಹಿನಿ ಘಾಟ್ ಏನಿರುತ್ತೆ, ಸೊ ಈ ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಅಧಿಕ ಮಳೆಯನ್ನ ಪಡೆದಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇದರ ಬಗ್ಗೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಹಿಸ್ಟಾರಿಕಲಿ ಐತಿಹಾಸಿಕವಾಗಿ ಯಾವ ಪ್ರದೇಶಗಳನ್ನ ನಾವು ವೆಟ್ಟೆಸ್ಟ್ ಅಂತ ಕರಿತೇವೆ, ಸೊ ಅದನ್ನು ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಸುದ್ದಿಯಲ್ಲಿರ್ತಕ್ಕಂಥ ಪ್ಲೇಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ತಮ್ಹಿನಿ ಘಾಟ್ ಅಂತ ಕರೀತೇವೆ. ಸೊ ಇಲ್ಲಿ 9,194 ಮಿಲಿಮೀಟರ್ ರೈನ್ಫಾಲ್ ಆಗಿರುತ್ತೆ. ಸೊ ಈ ಒಂದು ಮಾನ್ಸೂನ್ ನಲ್ಲಿ ಅಂದ್ರೆ ಈ ವರ್ಷದ ಮಳೆಗಾಲದ ಒಂದು ಋತುಮಾನದಲ್ಲಿ 9,194 ಮಿಲಿಮೀಟರ್ ಅಷ್ಟು ಮಳೆ ಆಗಿರುವ ಕಾರಣದಿಂದ ಸೊ ಇದನ್ನ ವೆಟ್ಟೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಅಂತ ಈಗ ಡಿಕ್ಲೇರ್ ಮಾಡಲಾಗಿರುತ್ತೆ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ. ಸೊ ಇಟ್ ಈಸ್ ಕಾಂಪೀಟಿಂಗ್ ವಿತ್ ಹಿಸ್ಟಾರಿಕಲ್ ಪ್ಲೇಸಸ್. ಚಿರಾಪುಂಜಿ ನಿಮ್ಗೆಲ್ಲ ಸ್ಕೂಲ್ ಡೇಸ್ ಇಂದ ಓದ್ತಾ ಇರ್ತೀರಾ. ಸೊ ಅದಾದ್ಮೇಲೆ ಮೌಸಿನ್ ರಾಮ್ ವಿಲೇಜ್ ಅಂತ ಕರೀತೇವೆ, ಮೌಸಿನ್ ರಾಮ್ ವಿಲೇಜ್ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ ಈಗಾಗಲೇ ಹಿಸ್ಟಾರಿಕಲಿ ಐತಿಹಾಸಿಕವಾಗಿ ಸೊ ಅತಿ ಹೆಚ್ಚು ವೆಟ್ಟೆಸ್ಟ್ ಆಗಿರ್ತಕ್ಕಂಥ ಪ್ಲೇಸಸ್ ಆಗಿರುತ್ತೆ. ಬಟ್ ಈ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಮಾತ್ರ ತೆಗೆದುಕೊಂಡರೆ ಈ ಒಂದು ತಮ್ಹಿನಿ ಘಾಟ್ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚಿನ ಮಳೆಯನ್ನ ಪಡೆದಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ತಮ್ಹಿನಿ ಘಾಟ್ ನ ಸ್ಥಳ ಮತ್ತು ಭೂಗೋಳದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಮೌಂಟೇನ್ ಪಾಸ್ ಇನ್ ಮಲ್ಶಿ ತೆಹ್ಸಿಲ್, ಪುಣೆ ಡಿಸ್ಟ್ರಿಕ್ಟ್, ಮಹಾರಾಷ್ಟ್ರ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮುಲ್ಶಿ ತಾಲೂಕಿನ ಒಂದು ಪರ್ವತ ಕಣಿವೆಯಾಗಿ ಈ ಪ್ರದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಸಹ್ಯಾದ್ರಿ ರೇಂಜ್ ಆಫ್ ವೆಸ್ಟರ್ನ್ ಘಾಟ್ಸ್ ಇರುತ್ತೆ, ಅಂದ್ರೆ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯ ಒಂದು ಭಾಗವಾಗಿ ಈ ಒಂದು ಪ್ರದೇಶ ಇರುತ್ತೆ. ಸೊ ಇಲ್ಲಿ ಲಶ್ ಫಾರೆಸ್ಟ್ ಇರುತ್ತೆ, ಅಂದ್ರೆ ತುಂಬಾ ಸೊಂಪಾಗಿರ್ತಕ್ಕಂಥ ಒಂದು ಕಾಡುಗಳು, ವಾಟರ್ ಫಾಲ್ಸ್ ಮತ್ತೆ ಬಯೋಡೈವರ್ಸಿಟಿ ಕೂಡ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕ್ಲೈಮೇಟ್ ಯಾವುದು ಅಂದ್ರೆ ಟ್ರಾಪಿಕಲ್ ಕ್ಲೈಮೇಟ್ ಇರುತ್ತೆ, ಅಂದ್ರೆ ಉಷ್ಣವಲಯದ ಒಂದು ಹವಾಮಾನ ಇರುತ್ತೆ. ಎಕ್ಸ್ಟ್ರೀಮ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ರೈನ್ ಆಗುತ್ತೆ, ಅಂದ್ರೆ ನೈಋತ್ಯ ಮಾನ್ಸೂನ್ ಮಳೆಗಳು ಆಗ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಚಿರಾಪುಂಜಿ ಮತ್ತೆ ಮೌಸಿನ್ ರಾಮ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಯಾಕಂದ್ರೆ ಇವೆರಡು ಕೂಡ ಹಿಸ್ಟಾರಿಕಲಿ ವೆಟೆಸ್ಟ್ ಪ್ಲೇಸಸ್ ಆಫ್ ಇಂಡಿಯಾ ಅಂಡ್ ಇವನ್ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ತೇವಾಂಶವನ್ನ ಹೊಂದಿರತಕ್ಕಂಥ ಪ್ರದೇಶಗಳಾಗಿರುತ್ತೆ. ಸೊ ಈಗ ಚಿರಾಪುಂಜಿ ಯಾವ ರಾಜ್ಯದಲ್ಲಿ ಬರುತ್ತೆ ಅಂದ್ರೆ ಮೇಘಾಲಯದಲ್ಲಿ ಬರುತ್ತೆ. ಮೌಸಿನ್ ರಾಮ್ ಅಂತಕ್ಕಂಥದ್ದು ಕೂಡ ಮೇಘಾಲಯದಲ್ಲಿ ಬರುತ್ತೆ. ಸೊ ಯಾವ ಜಿಲ್ಲೆಗಳಲ್ಲಿ ಬರುತ್ತೆ ಅಂದ್ರೆ ಚಿರಾಪುಂಜಿ ಅಂತಕ್ಕಂಥದ್ದು ಈಸ್ಟ್ ಕಾಸಿ ಹಿಲ್ಸ್ ಅಲ್ಲಿ ಬರುತ್ತೆ, ಪೂರ್ವ ಕಾಶಿ ಬೆಟ್ಟಗಳಲ್ಲಿ ಬರುತ್ತೆ. ಸೊ ಮೌಸಿನ್ ರಾಮ್ ಅಂತಕ್ಕಂಥದ್ದು ಕೂಡ ಪೂರ್ವ ಕಾಶಿ ಬೆಟ್ಟಗಳಲ್ಲೇ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಎಲಿವೇಶನ್ ಅಂದ್ರೆ ಇದು ಸಿ ಲೆವೆಲ್ ಇಂದ ಎಷ್ಟು ಎತ್ತರದಲ್ಲಿದೆ ಅಂದ್ರೆ 1,084 ಮೀಟರ್ ಇರುತ್ತೆ. ಮೌಸಿನ್ ರಾಮ್ ಬಂದು 1,400 ಮೀಟರ್ ಎತ್ತರ ಇರುತ್ತೆ. ಸೊ ಇದರ ಟೆರೇನ್ ಅಂದ್ರೆ ಅಲ್ಲಿರ್ತಕ್ಕಂಥ ಭೂ ಪ್ರದೇಶ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಪ್ಲೇಟ್ಯೂಸ್ ಆನ್ ಸದರ್ನ್ ಎಡ್ಜ್ ಆಫ್ ಶಿಲಾಂಗ್ ಅಂಡ್ ರಿಡ್ಜ್ ನಿಯರ್ ಕಾಶಿ ಹಿಲ್ಸ್, ಅಂದ್ರೆ ಚಿರಾಪುಂಜಿಗೆ ಸಂಬಂಧಪಟ್ಟಂತೆ ಶಿಲಾಂಗ್ನ ದಕ್ಷಿಣ ತುದಿಯಲ್ಲಿ ಪ್ರಸ್ಥಭೂಮಿಯನ್ನ ಹೊಂದಿರುತ್ತೆ. ಮೌಸಿನ್ ರಾಮ್ ಅನ್ನ ತೆಗೆದುಕೊಂಡಾಗ ಕಾಸಿ ಬೆಟ್ಟಗಳ ಬಳಿಯ ಎತ್ತರದ ಪ್ರದೇಶವನ್ನ ಇದು ಹೊಂದಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ಲ್ಯಾಂಡ್ ಮಾರ್ಕ್ ಯಾವುದು ಅಂದ್ರೆ ಚಿರಾಪುಂಜಿಗೆ ಸಂಬಂಧಪಟ್ಟಂತೆ ನೋಹಾಲಿಕೈ ಜಲಪಾತವನ್ನ ನೋಡಬಹುದಾಗಿರುತ್ತೆ. ಮೌಸಿನ್ ರಾಮ್ಗೆ ಸಂಬಂಧಪಟ್ಟಂತೆ ಮೌಜಿಮ್ ಬುಯಿನ್ ಗುಹೆಯನ್ನ ಅಥವಾ ಮೌಜಿಮ್ ಬಿಯನ್
ಕೇವ್ ಅನ್ನ ನಾವು ಕ್ಲೋಸೆಸ್ಟ್ ಲ್ಯಾಂಡ್ ಮಾರ್ಕ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಬೀಳ್ತಕ್ಕಂಥ ಆನ್ಯುವಲ್ ರೈನ್ ಫಾಲ್, ವಾರ್ಷಿಕ ಮಳೆ ಎಷ್ಟಿರುತ್ತೆ ಅಂದ್ರೆ ಚಿರಾಪುಂಜಿಯಲ್ಲಿ 11,777 ಮಿಲಿಮೀಟರ್ ಬೀಳುತ್ತೆ. ಮೌಸಿನ್ ರಾಮ್ನಲ್ಲಿ 11,872 ಮಿಲಿಮೀಟರ್ ಆಗುತ್ತೆ. ಸೊ ರೀಸೆಂಟ್ಲಿ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಚಿರಾಪುಂಜಿಯನ್ನ ಓವರ್ಟೇಕ್ ಮಾಡಿ ಮೌಸಿನ್ ರಾಮ್ ಅಂತಕ್ಕಂಥದ್ದು ಸೊ ಅತ್ಯಂತ ವೆಟ್ಟೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ರೀತಿಯ ಮಳೆ ಬೀಳುತ್ತೆ ಈ ಭಾಗಗಳಲ್ಲಿ ಅಂತ ನಾವು ನೋಡೋದಾದ್ರೆ, ಚಿರಾಪುಂಜಿಯಲ್ಲಿ ಓರೋಗ್ರಾಫಿಕ್ ಮಳೆಯನ್ನ ಪಡೆದರೆ, ಸೊ ಮೌಸಿನ್ ರಾಮ್ ನಲ್ಲಿ ಓರೋಗ್ರಾಫಿಕ್ ಮತ್ತೆ ಕನ್ವೆಕ್ಟಿವ್ ರೈನ್ಫಾಲ್ ಏನಿರುತ್ತೆ, ಸೊ ಇವೆರಡೂ ರೀತಿಯ ಮಳೆಗಳನ್ನ ನಾವು ಮೌಸಿನ್ ರಾಮ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಪಾಸ್ಟ್ ಟೈಟಲ್ ಇದಕ್ಕಿರ್ತಕ್ಕಂಥ ಶೀರ್ಷಿಕೆಗಳೇನು ಅಂತ ನಾವು ನೋಡೋದಾದ್ರೆ, ವೆಟ್ಟೆಸ್ಟ್ ಪ್ಲೇಸ್ ಆನ್ ಅರ್ತ್ ಅಂತ ಇತ್ತು. ಅಂದ್ರೆ ಚಿರಾಪುಂಜಿಗೆ ಮುಂಚೆ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಅತ್ಯಂತ ತೇವಯುತ ಪ್ರದೇಶ ಅಂತ ಹೇಳಲಾಗ್ತಾ ಇತ್ತು. ಮೌಸಿನ್ ರಾಮ್ಗೆ ಬಂದಾಗ ಸೊ ಇದು ಪ್ರಸ್ತುತವಾಗಿ ದಾಖಲೆಯನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ 2025ರವರೆಗೆ ಈ ಮೌಸಿನ್ ರಾಮ್ ಏನಿದೆ ಸೊ ಇದು ಈಗ ವೆಟ್ಟೆಸ್ಟ್ ಪ್ಲೇಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇತ್ತೀಚೆಗೆ ಈ ತಮ್ಹಿನಿ ಘಾಟ್ ಅಂತ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ, ಇದು ಈ ವರ್ಷದಲ್ಲಿ ಮಾತ್ರ, ಇದನ್ನ ನೆನ್ಪಿಟ್ಕೊಳ್ಬೇಕು, ಓನ್ಲಿ ಇನ್ 2025 ಇದು ಚಿರಾಪುಂಜಿ ಮತ್ತೆ ಮೌಸಿನ್ ರಾಮ್ ಎರಡನ್ನೂ ಕೂಡ ಬೈಪಾಸ್ ಮಾಡಿರುವ ಕಾರಣದಿಂದ ಈ ವರ್ಷದ ಮಾನ್ಸೂನ್ಗೆ ಸಂಬಂಧಪಟ್ಟಂತೆ ಸೊ ಇದು ನಮ್ಮ ಭಾರತ ದೇಶದ ಅತ್ಯಂತ ವೆಟ್ಟೆಸ್ಟ್ ಪ್ಲೇಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವಿಶ್ವದ ಅತಿ ದೊಡ್ಡ ಮೇಲ್ಛಾವಣಿ ಲಂಬ ಸೌರ ಫಲಕಗಳ ಸ್ಥಾಪನೆಯನ್ನು ನಿಯೋಜಿಸಿರುವ ನಾರ್ವೇಜಿಯನ್ ಸ್ಟಾರ್ಟ್ಅಪ್ ಯಾವುದು? So which Norwegian startup has deployed the world's largest rooftop installation of vertical solar panels? Vertical ಅಂದ್ರೆ ಸೊ ರೂಫ್ ಮೇಲೆ ಈ ತರ ಮಲಗಿಸೋದಕ್ಕಿಂತ ಬದಲಾಗಿ ಈ ತರ ವರ್ಟಿಕಲ್ ಆಗಿ ಆ ಪ್ಯಾನಲ್ಸ್ ಅನ್ನ ಇಟ್ಟಿರ್ತಾರೆ. ಸೊ ಇದನ್ನ ನಾವು ಸಾಮಾನ್ಯವಾಗಿ ನಾರ್ವೆದಲ್ಲಿ ನೋಡಬಹುದಾಗಿರುತ್ತೆ. ಯಾಕಂದ್ರೆ ನಾರ್ವೆದಲ್ಲಿ ಸೂರ್ಯನ ಬೆಳಕು ಅಂತಕ್ಕಂಥದ್ದು ನಮ್ಗೆ ಹೆಂಗೆ ಬೀಳುತ್ತೆ ಆ ರೀತಿಯಾಗಿ ಲಂಬ ಕಿರಣ ಸ್ಟ್ರೇಟ್ ರೇಸ್ ಬರೋದಿಲ್ಲ. ತುಂಬಾ ಸ್ಲ್ಯಾಂಟಿಂಗ್ ಇರುವ ಕಾರಣದಿಂದ ಆ ಸೂರ್ಯನ ಕಿರಣಗಳನ್ನ ಕ್ಯಾಪ್ಚರ್ ಮಾಡುವ ಉದ್ದೇಶದಿಂದ ಈ ಸೋಲಾರ್ ಪ್ಯಾನೆಲ್ಗಳನ್ನ ವರ್ಟಿಕಲ್ ಆಗಿ ಮೌಂಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ಪ್ರಪಂಚದಲ್ಲಿಯೇ ಅತಿ ವಿಶಾಲವಾಗಿರ್ತಕ್ಕಂಥ ಈ ವರ್ಟಿಕಲ್ ಸೋಲಾರ್ ಪ್ಯಾನಲ್ಸ್ ಅನ್ನ ಈಗ ನಾರ್ವೆಯಲ್ಲಿ ಮಾಡಿರ್ತಾರೆ. ಅದನ್ನ ಯಾವ ಸ್ಟಾರ್ಟ್ಅಪ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓವರ್ ಈಸಿ ಸೋಲಾರ್ ಅಂತಕ್ಕಂಥ ಸ್ಟಾರ್ಟ್ಅಪ್ ಈ ಒಂದು ಸೌರ ಚಾವಣಿಗಳನ್ನ ಮಾಡಲಾಗಿರುತ್ತೆ. ಸೊ ಇದು ಈ ಚಿತ್ರದಲ್ಲಿ ನಿಮಗೆ ವರ್ಟಿಕಲ್ ಆಗಿರೋದು ಗೊತ್ತಾಗೋದಿಲ್ಲ. ಸೊ ಇನ್ನೊಂದು ಚಿತ್ರ ತೋರಿಸ್ತೀನಿ ಯಾವ ರೀತಿ ಇದು ವರ್ಟಿಕಲ್ ಆಗಿದೆ ಅನ್ನೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಓವರ್ ಈಸಿ ಸೋಲಾರ್ ಅಂತಕ್ಕಂಥದ್ದು ಒಂದು ಸ್ಟಾರ್ಟ್ಅಪ್ ಆಗಿರುತ್ತೆ. ಸೊ ಇವರು ವರ್ಲ್ಡ್ಸ್ ಲಾರ್ಜೆಸ್ಟ್ ರೂಫ್ ಟಾಪ್ ಇನ್ಸ್ಟಾಲೇಷನ್ ಆಫ್ ವರ್ಟಿಕಲ್ ಸೋಲಾರ್ ಪ್ಯಾನಲ್ಸ್, ಅಂದ್ರೆ ಆ ಸೋಲಾರ್ ಪ್ಯಾನಲ್ಸ್ ಅಂತಕ್ಕಂಥದ್ದು ಈ ತರ ಮಲಗಿಸುವ ಬದಲು ಇದನ್ನ ವರ್ಟಿಕಲ್ ಆಗಿ ಮಾಡಿರ್ತಕ್ಕಂಥ ಪ್ರಪಂಚದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸೋಲಾರ್ ಪ್ಯಾನಲ್ಸ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ನಾರ್ದರ್ನ್ ನಾರ್ವೆದಲ್ಲಿ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವರು ಓವರ್ ಈಸಿ ಸೋಲಾರ್ ಅಂತಕ್ಕಂಥ ಸ್ಟಾರ್ಟ್ಅಪ್ ನೊಂದಿಗೆ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು 320 ಕಿಲೋವ್ಯಾಟ್ ಸಿಸ್ಟಮ್, 6400 ವರ್ಟಿಕಲ್ ಸೋಲಾರ್ ಪ್ಯಾನಲ್ಸ್ ಅನ್ನ ಮಾಡಿರ್ತಾರೆ. 6400 ಲಂಬ ಸೌರ ಫಲಕಗಳನ್ನ ಇಲ್ಲಿ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಸೊ ಕೇವಲ 3 ಜನ 4 ದಿನಗಳ ಕೆಲಸ ಮಾಡೋದ್ರ ಮುಖಾಂತರ ಸೊ ಎಂಟೈರ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಇದರ ಅಡ್ವಾಂಟೇಜಸ್ ಏನು ಅಂದ್ರೆ ಲೋ ಆಂಗಲ್ ಸನ್ಲೈಟ್, ಅಂದ್ರೆ ಸೂರ್ಯನ ಬೆಳಕು ಲೋ ಆಂಗಲ್ ಅಲ್ಲಿ ಬಿದ್ರೂ ಕೂಡ ಸೊ ಅದನ್ನ ಸೆರೆ ಹಿಡಿತಕ್ಕಂತ ಒಂದು ಕೆಪಾಸಿಟಿ ಇದು ಹೊಂದಿರುತ್ತೆ. ಅಂಡ್ ಈವನ್ ಅದ್ರ ಮೇಲೆ ಐಸ್ ಏನಾದ್ರೂ ಕಟ್ಕೊಂಡ್ರು ಕೂಡ ಅದು ವರ್ಟಿಕಲ್ ಆಗಿರೋದ್ರಿಂದ ಐಸ್ ಅದ್ರ ಮೇಲೆ ನಿಲ್ಲಿಕ್ಕಾಗೋದಿಲ್ಲ. ಸೊ ಅದು ಬಿದ್ದೋಗುತ್ತೆ. ಸೊ ಅದರಿಂದ ಇದು ಸೂರ್ಯನ ಕಿರಣಗಳನ್ನ ಕ್ಯಾಪ್ಚರ್ ಮಾಡಬಹುದಾಗಿರುತ್ತೆ. ಸೊ ಇದು ನಾರ್ವೆಯ ಇನ್ನೊಂದು ಫುಟ್ಬಾಲ್ ಸ್ಟೇಡಿಯಂ ನಲ್ಲಿ ಇದೇ ರೀತಿಯ ವರ್ಟಿಕಲ್ ಸೋಲಾರ್ ಪ್ಯಾನಲ್ಸ್ ಅನ್ನ ಮಾಡಿದ್ರು. ಆ ದಾಖಲೆಯನ್ನ ಈಗ ನಾರ್ವೆಯ ಇನ್ನೊಂದು ಸ್ಟಾರ್ಟ್ಅಪ್ ಮುರಿದಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. With this, let's get into question number 5. ONGC ನಂತರ ಭಾರತದ ಎರಡನೇ ಅತಿ ದೊಡ್ಡ ರಾಷ್ಟ್ರೀಯ ತೈಲ ಮತ್ತು ಅನಿಲ ಕಂಪನಿ ಯಾವುದು? Which of the following is India's second largest national oil and gas company after ONGC? ONGC one of the biggest oil and natural gas company ಆಗಿರುತ್ತೆ ಇನ್ ಇಂಡಿಯಾ. ಅದನ್ನ ಬಿಟ್ರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯಿಲ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ಎರಡನೇ ಅತಿ ದೊಡ್ಡ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ ಆಗಿರುತ್ತೆ. ಸೊ
ಇದರ ಬಗ್ಗೆ ನಾವು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಆಯಿಲ್ ಇಂಡಿಯಾ ರಿಪೋರ್ಟ್ಸ್ ಫಸ್ಟ್ ನ್ಯಾಚುರಲ್ ಗ್ಯಾಸ್ ಅಕರೆನ್ಸ್ ಇನ್ ಅಂಡಮಾನ್ ನಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ನೈಸರ್ಗಿಕ ಅನಿಲದ ನಿಕ್ಷೇಪಗಳು ಇರುವ ಹಾಗೆ ಆಯಿಲ್ ಇಂಡಿಯಾ ವತಿಯಿಂದ ಈಗ ವರದಿ ಬಿಡುಗಡೆ ಮಾಡಲಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಈ ಒಂದು ಅಂಡಮಾನ್ ನಲ್ಲಿ ಫಸ್ಟ್ ನ್ಯಾಚುರಲ್ ಗ್ಯಾಸ್ ಅಕರೆನ್ಸ್ ಅನ್ನ ಈಗ ರಿಪೋರ್ಟ್ ಮಾಡಲಾಗಿರುತ್ತೆ. ಸೊ ಇದು ಸ್ಟೇಟ್ ರನ್ ಅಂದ್ರೆ ನಮ್ಮ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಆಯಿಲ್ ಇಂಡಿಯಾ ಲಿಮಿಟೆಡ್ ಏನಿರುತ್ತೆ, ಸೊ ಫಸ್ಟ್ ಟೈಮ್ ಈ ಒಂದು ನ್ಯಾಚುರಲ್ ಗ್ಯಾಸ್ ಇರ್ತಕ್ಕಂಥದ್ದನ್ನ ಅಂಡಮಾನ್ ಬೇಸಿನ್ ನಲ್ಲಿ ಈಗ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಇದನ್ನ ರಿಪೋರ್ಟ್ ಮಾಡಿರ್ತಕ್ಕಂಥವ್ರು ಆಯಿಲ್ ಇಂಡಿಯಾ ಲಿಮಿಟೆಡ್ ಆಗಿರುತ್ತೆ. ಇದೊಂದು ಮಹಾರತ್ನ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂಡರ್ಟೇಕಿಂಗ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ 17 ಕಿಲೋಮೀಟರ್ ಫ್ರಮ್ ಈಸ್ಟ್ ಕೋಸ್ಟ್ ಆಫ್ ಅಂಡಮಾನ್ ಐಲ್ಯಾಂಡ್ಸ್, ಅಂದ್ರೆ ಅಂಡಮಾನ್ ದ್ವೀಪಗಳಿಂದ 17 ಕಿಲೋಮೀಟರ್ ಪೂರ್ವ ಕರಾವಳಿ ಪ್ರದೇಶದಲ್ಲಿ ಈ ಒಂದು ನಿಕ್ಷೇಪಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ, ನಮ್ಮ ಭಾರತ ದೇಶ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರುತ್ತೆ. ಆ ಟಾರ್ಗೆಟ್ ಏನು ಅಂದ್ರೆ, ರೆಡ್ಯೂಸ್ 88% ಆಫ್ ಆಯಿಲ್ ಇಂಪೋರ್ಟ್ ಡಿಪೆಂಡೆನ್ಸ್ ಅಂಡ್ 50% ಆಫ್ ಗ್ಯಾಸ್ ಇಂಪೋರ್ಟ್ ರಿಲಯನ್ಸ್. ಅಂದ್ರೆ ನಾವು ಬೇರೆ ದೇಶಗಳಿಂದ 88% ಅಷ್ಟು ತೈಲ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, 50% ಅನಿಲ ಆಮದು ಅವಲಂಬನೆಯನ್ನ ಕಡಿಮೆ ಮಾಡ್ತಕ್ಕಂಥ ಉದ್ದೇಶ ಏನಿರುತ್ತೆ, ಆ ಉದ್ದೇಶವನ್ನ ಸಾಕಾರಗೊಳಿಸಲಿಕ್ಕೆ ಸೊ ಈ ಒಂದು ರಿಸರ್ವ್ಗಳು ನಮಗೆ ಸಪೋರ್ಟ್ ಮಾಡುತ್ತೆ. ಹಾಗಿದ್ರೆ ನ್ಯಾಚುರಲ್ ಗ್ಯಾಸ್ ಇನ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ಒಂದು ನೈಸರ್ಗಿಕ ಅನಿಲಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಈ ಒಂದು ನೈಸರ್ಗಿಕ ಅನಿಲ ಅಂತಕ್ಕಂಥದ್ದು ಮೀಥೇನ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಇಂಧನವಾಗಿರುತ್ತೆ. ಸೊ ಇದನ್ನ ನಾವು ಪವರ್ ಜನರೇಷನ್, ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ, ಕುಕಿಂಗ್ ಅಡಿಗೆ ಮಾಡಲಿಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಈ ಒಂದು ಸಾರಿಗೆಗಾಗಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಆಗಿ ಇದನ್ನ ಬಳಕೆ ಮಾಡ್ತೇವೆ. ಫರ್ಟಿಲೈಸರ್ ಪ್ರೊಡಕ್ಷನ್ ಅಂದ್ರೆ ರಸಗೊಬ್ಬರಗಳ ತಯಾರಿಕೆ, ಮತ್ತೆ ಇಂಡಸ್ಟ್ರಿಯಲ್ ಹೀಟಿಂಗ್ ಅಂದ್ರೆ ಕೈಗಾರಿಕೆಗಳಲ್ಲಿ ತಾಪಮಾನಕ್ಕಾಗಿ ಇದನ್ನ ನಾವು ಹೆಚ್ಚಾಗಿ ಬಳಕೆ ಮಾಡ್ತೇವೆ. ಸೊ ಇದು ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಕಂಪೇರ್ ಟು ಕೋಲ್ ಅಂಡ್ ಆಯಿಲ್, ಅಂದ್ರೆ ಕಲ್ಲಿದ್ದಲು ಮತ್ತು ಕಚ್ಚಾ ತೈಲಕ್ಕೆ ಕಂಪೇರ್ ಮಾಡಿದಾಗ ಇದು ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಇಂಧನವಾಗಿರುತ್ತೆ. ಸೊ ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂದ್ರೆ ಸ್ಥಳೀಯವಾಗಿ ನಾವು ಉತ್ಪಾದನೆ ಮಾಡ್ತಕ್ಕಂಥ ವಾಲ್ಯೂಮ್ ಎಷ್ಟಿರುತ್ತೆ ಅಂದ್ರೆ 34 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಆನ್ಯುಯಲಿ, ವಾರ್ಷಿಕವಾಗಿ 34 ಬಿಲಿಯನ್ ಕನಮೀಟರ್ ಅಷ್ಟು ನಮ್ಮ ಭಾರತ ದೇಶದಲ್ಲಿ ನಾವು ಉತ್ಪಾದನೆ ಮಾಡ್ತೇವೆ. ಸೊ ನಾವು ಇಂಪೋರ್ಟ್ ಡಿಪೆಂಡೆನ್ಸಿ ಆಗಿರ್ತಕ್ಕಂಥದ್ದು 50% ಆಫ್ ದಿ ಕನ್ಸಂಪ್ಷನ್ ಮೆಟ್ ವಯಾ LNG, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ, ಸೊ ಇದರ ಮುಖಾಂತರ ನಮಗೆ 50% ಆಫ್ ದಿ ಕನ್ಸಂಪ್ಷನ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಮೇಜರ್ ಪ್ರೊಡ್ಯೂಸರ್ಸ್ ಅದನ್ನ ಉತ್ಪಾದನೆ ಮಾಡ್ತಕ್ಕಂಥ ಪ್ರಮುಖ ಉತ್ಪಾದಕರು ONGC, ಆಯಿಲ್ ಇಂಡಿಯಾ ಲಿಮಿಟೆಡ್ ಮತ್ತೆ ರಿಲಯನ್ಸ್ ಇಂಡಸ್ಟ್ರಿಗಳು, ಇವರು ಮೇಜರ್ ಪ್ರೊಡ್ಯೂಸಿಂಗ್ ಕಂಪನಿಗಳಾಗಿರ್ತವೆ. ಸೊ ಅದಾದ್ಮೇಲೆ LNG ಟರ್ಮಿನಲ್ಸ್ ಅಂದ್ರೆ ಒಂದು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಎಲ್ಲಿ ನಾವು ರಿಸೀವ್ ಮಾಡ್ಕೊಳ್ತೇವೆ ಬೇರೆ ದೇಶದಿಂದ, ಆ ಟರ್ಮಿನಲ್ಸ್ ಯಾವ್ದಾವ್ದು ಅಂದ್ರೆ ಒಂದು ದಹೇಜ್, ಹಾಜಿರಾ, ಕೊಚ್ಚಿ, ಎನ್ಯೋರ್ ಮತ್ತೆ ದಾಮ್ರಾ, ಈ ಪ್ರದೇಶಗಳಲ್ಲಿ ನಾವು LNG ಟರ್ಮಿನಲ್ಸ್ ಅನ್ನ ನೋಡಬಹುದಾಗಿರುತ್ತೆ. ಅಂಡ್ ಕೆಲವೊಂದು ಈಗ ಪೈಪ್ ಲೈನ್ ನೆಟ್ವರ್ಕ್ ಅನ್ನ ಕೂಡ ಪ್ರಾರಂಭ ಮಾಡಿರ್ತಾರೆ. 18,000 ಕಿಲೋಮೀಟರ್ಸ್ ಅಷ್ಟು ಪೈಪ್ ಲೈನ್ ನೆಟ್ವರ್ಕ್ ಅಂದ್ರೆ ನೇರವಾಗಿ ಪೈಪ್ಗಳ ಮುಖಾಂತರ ಈ ಒಂದು ನ್ಯಾಚುರಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಕ್ಕಂಥದ್ದು 18,000 ಕಿಲೋಮೀಟರ್ಸ್ ಅಷ್ಟು ವ್ಯಾಪ್ತಿ ಈಗ ಅಚೀವ್ ಮಾಡಿರ್ತವೆ. ಸೊ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ 630ಕ್ಕಿಂತ ಹೆಚ್ಚು ಜಿಲ್ಲೆಗಳು 28 ರಾಜ್ಯಗಳಲ್ಲಿ ಈ ಪೈಪ್ಗಳ ಮುಖಾಂತರ ಈ ನ್ಯಾಚುರಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ವ್ಯಾಪ್ತಿಯನ್ನ ನಮ್ಮ ಭಾರತ ದೇಶ 2025 ಇದುವರೆಗೂ ಅಚೀವ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ನ್ಯಾಚುರಲ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ನಮ್ಮ ಪಾಲಿಸಿ ಏನಿದೆ, ಭಾರತ ಸರ್ಕಾರದ ನೀತಿ ಏನಿದೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ರೇಸ್ ನ್ಯಾಚುರಲ್ ಗ್ಯಾಸ್ ಶೇರ್ ಇನ್ ಇಂಡಿಯಾಸ್ ಎನರ್ಜಿ ಮಿಕ್ಸ್ ಫ್ರಮ್ 6% to 15% ಬೈ 2030, ಅಂದ್ರೆ 2030 ವೇಳೆಗೆ ನಮ್ಮ ಇಂಧನ ಮಿಶ್ರಣ ಏನಿರುತ್ತೆ, ಟೋಟಲ್ ಎನರ್ಜಿ ಏನಿರುತ್ತೆ, ಅದರಲ್ಲಿ ನೈಸರ್ಗಿಕ ಅನಿಲದ ಪಾಲನ್ನ 6% ನಿಂದ 15% ಏರಿಕೆ ಮಾಡ್ತಕ್ಕಂಥದ್ದು ನಮ್ಮ ಟಾರ್ಗೆಟ್ ಇರುತ್ತೆ. ಇನ್ನು ಗ್ಲೋಬಲಿ ತೆಗೆದುಕೊಂಡಾಗ USA 32% ಅಷ್ಟು ನ್ಯಾಚುರಲ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ರಷ್ಯಾ 54%, ಚೈನಾ 9%, ಭಾರತ ರೈಟ್ ನೌ 6%, ಬಟ್ 2030 ಅಷ್ಟೊತ್ತಿಗೆ 15%ಗೆ ಹೆಚ್ಚು ಮಾಡ್ತಕ್ಕಂಥ ಒಂದು ಗುರಿಯನ್ನ ನಮ್ಮ ಭಾರತ ದೇಶ ಹೊಂದಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 971. ಸೊ ಇಲ್ಲಿ
ಒಂದು ಕ್ವೆಶನ್ ಮಿಸ್ ಆಗಿದೆ. ಸೊ ನಥಿಂಗ್ ಟು ವರಿ, ಯು ಕ್ಯಾನ್ ಜಸ್ಟ್ ಆನ್ಸರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಸೊ ಈ ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಬಹುದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್, keep reading, take care of yourselves, and thank you very much for watching this.